ಹಾಯ್, ಎಲ್ಲರಿಗೂ ನಮಸ್ಕಾರ. ಮತ್ತು ನೀವೆಲ್ಲ ಹುಷಾರಿದ್ರ್ಯಾ? ನನಗೆ ಅಂತ ಹೇಳ್ತ್ರಿ ಮಾರ್ರೆ, ಒಂದು ಗೋಳಿಗೆ ಪುಡ್ಸೋತಿರಲಿ ಇಷ್ಟು ದಿನ ಬರೀ ಓದೋದಿದ್ದಿತ್ತು ಮಾರ್ರೆ. ಅದೇ ಪರೀಕ್ಷೆ ಮಾರ್ರೆ. ಅಲ್ಲ, IAS ಅಲ್ಲದೆ ನಮ್ಮನೆ ಹೆಣ್ಣಿನ ಶಾಲೆ ಪರೀಕ್ಷೆ ಮಾರ್ರೆ. ಈಗ ಮೊದಲೆಲ್ಲ ಎಂತ ಗೊತ್ತಿತ್ತಾ, ಕಾಣ ಹೆಣ ಈಗಣ ಅವ್ರು ಓದಿ ಅಷ್ಟು ಉದ್ದಾರ ಇವ್ರು ಅವ್ರು ಇಷ್ಟು ಹೊಸರು ಮಾಡ್ರ, ನೀವು ಓದಿರ್ ನಿಂಗೆ ಗೊತ್ತೇಸಿ ಕೊಡ್ತಿ ಇಲ್ಲಿ ಕರ್ಕೊ ಹೋತಿ ಅಂದೇಳಿ ಹೇಳಿರಲ್ಲ, ಮಕ್ಕಳು ಓದ್ತಿದ್ದ ಮಾರ್ರೆ. ಈಗೆಂತ ಮಾರ್ರೆ, ಅದಂತೂ ಫೈಲ್ ಆದವರಿಗೆ ಗ್ರೇಡ್ ಒಂಬ್ರಲ್ಲೇ, ಓದ್ಯಾರೋ ಫೈಲ್ ಆದವ್ರಿಗೆ ಪಾರ್ಟಿ ಕೊಟ್ಟಿರೋಂಬ್ರಲ್ಲೇ, ಮಕ್ಕಳೆಲ್ಲ ಅದನ್ನೇ ಹಿಡ್ಕೊಂಡೆ. ಅಲ್ಲ, ಈ ಪಾರ್ಟಿ ದುಡ್ಡು ಕೊಟ್ಟು ಮಕ್ಕಳನ್ನ ಶಾಲೆಗೆ ಹಾಕಿ ಮತ್ತು ಫೈಲ್ ಆದಳಿಗೆ ಪಾರ್ಟಿ ಕೊಡೋಕೆ ನಮಗೆಲ್ಲ ಪೂರೈಸೋದೆ, ಅದಕ್ಕೆ ರಗಳಿ ಬೇಡ ಅಂದೇಳಿ ನಾನೇ ಕೊಲ್ಸು ಅಂದೇಳಿ ಕೊಲಕ್ಕೆ ಶುರು ಮಾಡೋದು ಮಾರ್ರೆ. ಅಲ್ಲ, ಮಾಸ್ಟ್ರ್ ಬಗ್ಗೆರೆ ಎಂತ ಮಾಡ್ತಾರೆ ಅಂದೇಳಿ ನೀವು ಕೇಂಬ್ರಿ, ಎಂತ ಗೊತ್ತಿತ್ತಾ, ಅವರು ಒಂದು ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಅಂದೇಳಿ ನಮ್ಮನ್ನು ಕರೋದು ಮಾರ್ರೆ. ಕರೆದ್ರ ಕೂಡಲೇ ನಿಮ್ಮ ಮಕ್ಕಳ ಜೋಗಳ ನೀವೇ ಕಾಣಿ ಅಂದೇಳಿ ಬರೆದ ಪೇಪರ್ ನಮ್ಮ ಮುಸುಡಿಗೆ ಹಿಡುದೆ. ಅದು ಎಂತ ಬರ್ದಿದ್ದು ಒಂದು ಕಾಣ್ಕರು ನಾವು ಒಂದು ಕಲಿಕಾಯ್ತಲ್ಲ, ಮತ್ತೇನು ಅವ್ರು ಉಪ್ಪಂತಿಲ್ಲ, ಉಪ್ಪಿನ ಕಂದ್ಲಂತಿಲ್ಲ ಕಾಣಿ. ಅಲ್ಲ, ಅವ್ರಿಗಾರು ಎಂತ ಹೇಳೋದಲ್ಲ, ಅವರು ಒಂದು ಮನಿ ಹೊಲ್ಕಿತ್ತು ಹಾವಿನ ಕಂಡಾಗಲ್ದೆ ಒಂದು ಮಾತು ಬೈಕರಿಲ್ಲ, ಒಂದು ಮೈ ಮುಟ್ಕರಿಲ್ಲ. ಮತ್ತು ಮಕ್ಕಳು ಕಲಿತೀರಿ ಅವ್ರಂತ ಅವರೇ ಹೋಯ್ ಮಕ್ಕಳು ಮಂಡಿ ಒಳಗೆ ಕೂಕಂಗೆ ಕಾಪ್ದ, ಹಾಗೇನು ಮಕ್ಕಳು ಕಾಣಿ ಈಗಿನ ಕಾಲದಂಗೆ. ಅಲ್ಲ, ಮೊದಲೆಲ್ಲ ಈ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಅಂದೇಳಿ ಏನಾರು ಇದ್ದಿತ್ತ ನಾವೆಲ್ಲ ಕೊಲ್ವತ್ತಿಗೆ, ಹಾಲಿನ ಡೈರಿಯಂಗೋ, ಬಚ್ಚವಣ್ಣ ರಾಮಣ್ಣ ಅಂಗಡಿಯಂಗೋ, ಹಬ್ಬದುಗಾರನಂಗೋ, ಮದಿ ಮನೆಯಂಗೋ ಎಲ್ಲಿ ಸಿಕ್ಕರು ಅಲ್ಲಿ ಮಾಸ್ಟ್ರ್ ಬಗ್ಗೆ ಅಪ್ಪ ಅಬ್ಬಿದಿಕ್ಕಳು ಅನ್ಕೊಂಡ್ರು ಒಂದು ಹೇಳೋದಿತ್ತು. ಕಣ ನಿಮ್ಮನೆ ಹೆಣ್ಣಿನ ಮಂಡಿ ಚುರುಕಿತ್ತು, ನಿಮ್ಮನೆ ಗಂಡು ಚುರುಕಿತ್ತು ಹೋದೋ ಪಣಕ್ಕೆ ಹೆಚ್ಚು, ನಿಮ್ಮನೆ ದಡ್ಡ ಗಂಡಿನ ಶಾಲೆಗೆ ಇದು ಮಾಡಬೇಡ, ಹೈಸ್ಕೂಲ್ ಶಾಲೆಗೆ ಹಾಕ, ನಿಮ್ಮನೆ ಸಣ್ಣ ಹೆಣ್ಣು ಬರೀ ಬಡ್ಡ ಮಾರೆಯ ಮುಂದಕ್ಕೆ ಹೋಗೋದು ಕಷ್ಟ, ಹಿಂಗೇನಾರು ಒಂದು ಹೇಳೋದಿತ್ತು. ಇನ್ನು ಅಪ್ಪ ಅಬ್ಬಿದಿಕ್ಕಳು ಕಾಣಿ ಮಾಸ್ಟ್ರೆ ನಮ್ಮನೆ ಮಕ್ಕಳು ನನ್ನ ಮಾತು ಕೇಂತಿಲ್ಲ, ನೀವೇನಾರು ಒಂದು ಬುದ್ಧಿ ಹೇಳಿ ಅಂದೇಳಿ ಹೇಳೋದಿತ್ತು. ಈ ಶಾಲೆಂಗೂ ಮಾಸ್ಟ್ರ್ ಮಕ್ಕಳು ಕಲಿದಿರೆ ನಾಲ್ಕು ಹುಣಸಿ ಅಡ್ರರು ಲಡ್ ಅದನ್ನು ಹೊಡಿ ಮಾಡಿ ಮಕ್ಕಳಿಗೆ ಹೇಳಿ ಕೊಡ್ತಿದ್ದೀರ. ಇನ್ನು ಕಲಿದಿರೆ ಕಾಣಿ ಮಕ್ಕಳ ನೀವು ಗಂಟಿ ಮೆಸಕ್ಕೆ ಹೋತ್ರ್ಯಾ, ನೀವೆಲ್ಲ ಚರ್ಗಿ ಬರ್ತಿಗೆ ಸಯ್ಯ ಬೆಂಚ್ ಬಿಸಿ ಮಾಡೋಕೆ ಬಂದಿರ್ಯಾ, ನಾಳೆ ಬಪ್ಪತ್ತಿ ಕಲ್ತ್ಕೊ ಬರ್ತೀರಿ, ಬೆಣ್ಣಿಗೆ ಹಾಳಿ ಕಟ್ಕೊಬನಿ ಅಂದೇಳಿ ಒಂದು ಬಗೆ ಹೇಳಿ ಮಕ್ಕಳಿಗೆ ಒಂದು ದಾರಿ ತೋರಿಸ್ತಿದ್ದೀರಿ. ಹೌದಾ? ಯಬ್ಬ್ಯಾ, ಈಗಳಿನ ಮಕ್ಕಳಿಗೆ ಹಂಗೇನಾರು ಹೇಳೋಕೋರೆ ಆ ಮಾಸ್ಟ್ರ್ ಬಗ್ಗೆ ಹೆಸರು ಬರ್ದಿಟ್ಟು ಜೀವ ತಕ್ಕೊಂತ ಮರ್ರೆ. ಪಾಪ ಅವ್ರು ಎಂತ ಮಾಡೋದಲ್ದ, ಮೊದಲಿನ ಕಾಲು ಅಲ್ಲ ವಂಡರ್ ಕಂಬಳು ಅಲ್ಲ ಅಂತೀನಿ ನಾನು. ಮತ್ತೆಂತ ಗೊತ್ತಿತ್ತಾ, ಈಗಳಿನ ಮಕ್ಕಳಿಗೆ ಓದೋಕೆ ಬರೀ ಪೆನ್ನು ಪುಸ್ತಕ ಇದ್ರೆ ಸಾಕತ್ತಿಲ್ಲಿಯೇ, ಅವಕ್ಕೆ ಅಂತ ಮೊಬೈಲ್ ಬೇಕು, ಲ್ಯಾಪ್ಟಾಪ್ ಬೇಕು, ನೆಟ್ ಪ್ಯಾಕ್ ಹಾಕ್ಸ್ಕೊ, ಟ್ಯೂಷನಿಗೆ ಕಳಿಸ್ಕೊ, ಇಷ್ಟೆಲ್ಲ ಸಂಭ್ರಮ ಮಾಡಿ ಮತ್ತು ಫೈಲಾದಗಳಿಗೆ ಪಾರ್ಟಿ ಕೊಡೋದಂಬ್ರ ಮಾರ್ರೆ. ಓದಿ ಯಾವ ನಮ್ಮನೆ ಮಾರ್ರೆ, ನಮ್ಮ ಕಂಡಾಗಿದ್ದಾರ ಹತ್ರ ಹಬ್ದಲ್ಲ ಕಾಣಿ. ಅಲ್ಲ, ನಾವೆಲ್ಲ ಶಾಲೆ ಹೋಪತ್ತಿಗೆ ಒಂದು ಚಿಮ್ನೆಣ್ಣಿ ಬುಡ್ಡಿ ಇದ್ದಿರು ಸಾಕಿತ್ತು ಕೊಲುಕ್ಕೆ. ನಮ್ಮ ಅಕ್ಕ ದಿಕ್ಕಳೆಲ್ಲ ಕೊಲ್ವತ್ತಿಕ್ಕೆ ಅಂತ್ರ್ಯಾ ನಮ್ಮ ಅಪ್ಪಿ ಚುಮ್ನಿ ಉರ್ಸ್ರು ಬೈಯುದಂಬ್ರೆ. ಪಾಪ ಅವ್ರು ಭತ್ತ ಬೆಸುವ ಒಲೆ ಮುಂದೆ, ಮೀಯರಿ ಮುಂದೆ, ಬಾಯ್ರರಿ ಮುಂದೆ ಕೂಕೊಂಡು ಕಲಿಕಿತ್ತು. ಈಗಳಿನ ಮಕ್ಕಳು ಸಂಭ್ರಮ ಕಂಡ್ರು ಪರಿ ಇಲ್ಲ ಮಾರ್ರೆ. ಅಲ್ಲ, ನಾ ಶಾಲೆ ಹೋಪತ್ತಿಗೆ ನಮ್ಮನೆ ಅಬ್ಬಿ ಕಾಣಿ, ನಮ್ಮನೆ ಹೆಂಡ ಉಳ್ಳೂರು ಶಾಲೆಗೆ ಹೋತಿತ್ತು, ಶಂಗಣ್ಣನ ಶಾಲೆಗೆ ಹೋಯಿತ್ತು, ಕುಂದಾಪುರ ಶಾಲೆಗೆ ಹೋತಿತ್ತು. ಇಷ್ಟೇ ಹೇಳ್ದಳ ಹೊರತು ಅದು ಶಾಲೆಯ ಕಾಲೇಜ ಎಂತ ಕಲಿತು ಅಂದೇಳಿ ಎಂದಿಗೂ ಮಂಡಿಗೆ ಹೈಕೊಂಡಳಲ್ಲ. ಈಗ ನಮ್ಮನೆ ಹೆಣ್ಣಿಗೆ ಕಲ್ಸಕ್ಕೆ ನಾ ಕಲ್ತಷ್ಟು ಆಗಳಿಗೆ ಓದಿರೆ ನಾ ರ್ಯಾಂಕ್ ಬತ್ತಿದ್ದಿ ಮರ್ರೆ. ಆಗಳಿ ನಾನು ಕನ್ನಡ ಮೀಡಿಯಮ್ಮಂಗೆ 10ನೇ ಕ್ಲಾಸ್ ಬರದ್ದೆ, ಅದಕ್ಕೆ ಈಗ ಮುಂದಕ್ಕೆ ಇಂಗ್ಲೀಷ್ ಮೀಡಿಯಮ್ಮಂಗೆ SLC ಬರುವ ಅಂದೇಳಿ ಮಾಡಿದಿ. ಅಲ್ಲ, ನೀವೆಂತದೆ ನನ್ನ ಬಾಯಿ ಮುಖ ಕಣ್ಣು ಬಾಯಿ ಹಿಂಗೆ ಅಂತ ಕೂಕೊಂಡದ್ದ, ನಿಮ್ಮನೆ ಮಕ್ಕಳಿಗೆಲ್ಲ ಏನು ಪರೀಕ್ಷೆ ಇಲ್ಲಿಯಾ? ಹೋಯ್ ಓದೋರಲ್ಲ ಮಾರ್ರೆ. ಬರೀ ಮಕ್ಕಳು ಮೊಬೈಲ್ ಕಾಂತಂದು ಹೇಳೋದೇ ಸಹಿ ಆಯ್ತಲ್ಲ. ಈಗ ನೀವು ಮಾಡುತ್ತೆ ಅಂತ ಮಕ್ಕಳು ಎಂತ ಮಾಡ್ತೊಂದು ಕಾಣಿ. ನಾನು ನಮ್ಮನೆ ಹೆಣ್ಣಿನ ಶಾಲೆಂಗೆ 10ನೇ ಕ್ಲಾಸಿನ ಪುಸ್ತಕ ತಕೋ ನೀವು ಓದ್ಸೋಕೆ ಅಂದೇಳಿ ಮೆಸೇಜ್ ಮಾಡಿರೆ ತಗೋಬಕ್ಕೆ ಹೋತಿ ಅಕ್ಕ.